ನಮ್ಮ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ಬಂದಿದೆ. ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ನಮ್ಮ ಈ ಖಾಸಗಿ ವ್ಯವಸ್ಥೆಯು ಇದೆಯೋ ಅಷ್ಟರವರೆಗೆ ನಾವು ಉತ್ತಮ ಶಿಸ್ತುಬದ್ಧ ಅಪಘಾತ ರಹಿತ ಸೇವೆಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮ್ಮ ಈ 114 ವರ್ಷ ಇತಿಹಾಸದ ಈ ವ್ಯವಸ್ಥೆಯನ್ನ ನಾವು ಇನ್ನು ಮುಂದಕ್ಕೂ ಹಲವಾರು ಉತ್ತಮ ವ್ಯವಸ್ಥೆಯನ್ನ ಮಾಡಿ ಮುಂದುವರಿಸಲಿಕ್ಕೆ ತಯಾರಿದ್ದೇವೆ. ಆದರೂ ದೌರ್ಭಾಗ್ಯ ಏನು ಅಂತ ಹೇಳಿದರೆ, ಹಲವಾರು ಪ್ರದೇಶಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ ಸರ್ಕಾರಿ ಬಸ್ಸುಗಳು ಇದ್ದ ಜಾಗದಲ್ಲಿ ಈ ಟೆಂಪೋ ಲಾರಿಗಳು ಇರುವಲ್ಲಿಗೆ ಹೆಚ್ಚಿನ ಸರ್ಕಾರಿ ಬಸ್ಸುಗಳಲ್ಲಿ ಹಾಕಿದ್ರೆ ಬಹಳ ಉತ್ತಮ. ಅದು ಬಿಟ್ಟು ಅವರು ನಿಮಿಷಕ್ಕೆ ಸೆಕೆಂಡ್ ನಮ್ಮ ಮಂಗಳೂರಿಂದ ತಲಪಾಡಿ, ಮಂಗಳೂರಿನಿಂದ ಉಳ್ಳಾಲ, ಮಂಗಳೂರಿನಿಂದ ಕೋಣಾಜೆ BC ರೋಡು, ಅದೇ ರೀತಿ ಮಂಗಳೂರಿನಿಂದ ಸುರತ್ಕಲ್ ಕಡೆ ನಿಮಿಷಕ್ಕೆ ಸೆಕೆಂಡಿಗೆ ರೈಲಿನ ಬೋಗಿ ಹೋದಾಗೆ ಹೋಗ್ತಾ ಉಂಟು. ಇದರ ಮಧ್ಯೆ ಅವರು ಪ್ಯಾರಲ್ ಆಗಿ ಗಾಡಿ ತಂದು ಹಾಕಿ ಅನಾರೋಗ್ಯಕರ ಪೈಪೋಟಿ ನಿರ್ಮಿಸಿ ನಮ್ಮ ಈ ಖಾಸಗಿ ಉದ್ಯಮವನ್ನ ಮುಗಿಸುವ ಒಂದು ಹುನ್ನಾರ ಅಂತ ಹೇಳುವುದಿಲ್ಲ, ಮುಗಿಸಲಿಕ್ಕೆ ಇದೊಂದು ದಾರಿ ಮಾಡಿಕೊಡ್ತದೆ. ಆದ ಕಾರಣ ದಯವಿಟ್ಟು ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದರೆ, ಸರ್ಕಾರದಲ್ಲಿ ಅದೇ ರೀತಿ ಮಾಧ್ಯಮ ಮಿತ್ರರಲ್ಲಿ ಅವರು ಎಲ್ಲಿ ಜಾಗ ಇದು ಗಾಡಿಗಳು ಇಲ್ವಾ, ಬಸ್ಸುಗಳು ಇಲ್ವಾ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ನಮ್ಮ ಇಲ್ಲಿ ಕಕ್ಕಿಂಜೆ ಪಕ್ಕದಲ್ಲಿ ಕಕ್ಕಿಂಜೆ, ಚಾರ್ಮಾಡಿ, ಕಿಲ್ಲೂರು, ಅದೇ ರೀತಿ ನಮ್ಮ ನೆಲ್ಲಿಯಾಡಿಯ ನೂಜಿಪಾಲ್ದಿಲ, ಅದೇ ರೀತಿ ಇನ್ನು ನಮ್ಮ ಹರಿಹರ ಪಳ್ಳತ್ತಡ್ಕ, ಕಲ್ಲಮಗರ, ಬಾಳಗೋಡು ಈ ಪ್ರದೇಶದಲ್ಲಿ. ಇನ್ನು ಮೈಸೂರು ಡಿಸ್ಟಿಕ್ಗೆ ಹೋದರೆ ಇಟ್ಟೇನಹಳ್ಳಿ, ಇಟ್ಟೇನಬಾಗಿಲು, ಬೆಟ್ಟದಪುರ, ಚಿಕ್ಕಮಗಳೂರಿನ ಮಲ್ಲಂದೂರು, ಈ ಕಡೆ ಬಂದರೆ ಗಬ್ಗಲ್ ಪ್ರದೇಶಗಳಲ್ಲಿ ಈಗಲೂ ಲಾರಿಯಲ್ಲಿ ಟೆಂಪೋದಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಈ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಸೌಕರ್ಯ ಮಾಡಿ ಅಲ್ಲಿ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಬಿಟ್ಟು ಇಲ್ಲಿ ನಿಮಿಷ ಸೆಕೆಂಡಿನ ಇರುವಲ್ಲಿ ಈ ಅನಾರೋಗ್ಯಕರ ಪೈಪೋಟಿ ತಂದರೆ ಖಾಸಗಿ ಉದ್ಯಮ ಮುಗಿದು ಬಿಡ್ತದೆ. ಯಾಕೆ ಅಂತ ಹೇಳಿದರೆ, ಈಗಾಗಲೇ 1 ವರ್ಷಕ್ಕೆ 1 ಲಕ್ಷಕ್ಕಿಂತಲೂ ಮೇಲೆ ಇನ್ಸೂರೆನ್ಸ್ ಕಟ್ಟಿ, ಟ್ಯಾಕ್ಸ್ 3 ತಿಂಗಳಿಗೆ 50,000 ಟ್ಯಾಕ್ಸ್ ಕಟ್ಟಿ, ನಾವು ಈ 90 ರೂಪಾಯಿ ಮತ್ತು 14 ಪೈಸೆ ಡೀಸೆಲ್ ಅನ್ನು ಹಾಕಿಕೊಂಡು ಈ ಸ್ಪೇರ್ ಪಾರ್ಟ್ಸ್ಗಳು ಬಹಳಷ್ಟು ದುಬಾರಿಯಾಗಿದೆ. ಇನ್ನಿತರ ಎಲ್ಲ ದೈನಂದಿನ ಖರ್ಚುಗಳು ಬಹಳ ಮೇಲೆ ಹೋಗಿದೆ. ಇಂದಿನ ಸಂದರ್ಭದಲ್ಲಿ, ಈ ಕಷ್ಟಕರ ಸಂದರ್ಭದಲ್ಲಿ, ಕೊರೋನಾದ ನಂತರ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಈ ಒಂದು ಪರಿಸ್ಥಿತಿಯಲ್ಲಿ ಇನ್ನೂ KSRTCಯನ್ನು ತಂದು ನಮಗೆ ಪೈಪೋಟಿ ನೀಡಿದಲ್ಲಿ ಈ ಉದ್ಯಮವನ್ನು ನಾವು ಕಳ್ಕೊಳ್ತೇವೆ. ಆ ಕಳ್ಕೊಂಡ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಈ ಫೀಲ್ಡ್ಗೆ ಬರುವುದಿಲ್ಲ, ಈ ಉದ್ಯಮಕ್ಕೆ ಬರುವುದಿಲ್ಲ. ಇಲ್ಲಿಗೆ ಇದು ಕೊನೆಗೊಳ್ತದೆ. ಅಲ್ಲಿ KSRTC ಮೊನೋಪಲಿಯಾಗಿ ಈ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ನಮ್ಮ ಖಾಸಗಿ ಈ ವ್ಯವಸ್ಥೆಯಲ್ಲಿ ಇಲ್ಲಿ ನಾವು ಈ ಮಂಗಳೂರಿನಲ್ಲಿ ಈ ರೋಡ್ಗಳು ಎಲ್ಲಿ ನಮಗೆ ರೋಡ್ ಅಗಲ ಮಾಡ್ತಾರ ಅಲ್ಲಿ ಅದಷ್ಟೇ ಪಾರ್ಕಿಂಗ್ಗೆ ಅವಕಾಶ ಕೊಡ್ತಾರೆ. ನಮ್ಮ ಮಂಗಳೂರಿನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಕರಾವಳಿ ಸರ್ಕಲ್ ವರೆಗೂ 2 ಕಡೆಗಳಲ್ಲಿ ಖಾಸಗಿ ಕಾರುಗಳು, ಬೈಕ್ಗಳು, ಇನ್ನಿತರ ವಾಹನಗಳು ನಿಂತು ಈ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ. ಅದೇ ರೀತಿ ಬನ್ಸು ಹಾಸ್ಟೆಲ್ನಿಂದ PVS ವರೆಗೆ ಇದೇ ಸಮಸ್ಯೆ. ಇಲ್ಲಿ ನೀರಾವರಿ ಇಲಾಖೆಯವರು, ಸ್ಮಾರ್ಟ್ ಸಿಟಿಯವರು, ಅದೇ ರೀತಿ ನಗರ ಪಾಲಿಕೆಯವರು, ಇವರ ಮಧ್ಯೆ ಹೊಂದಾಣಿಕೆ ಇಲ್ಲ. ದಿನ ಅಗಿತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಕಾಮಗಾರಿ ಮಾಡ್ತಾ ಇರ್ತಾರೆ. ರಸ್ತೆಗಳು ಬ್ಲಾಕ್ ಆಗಿ ಸಂಚಾರಕ್ಕೆ ಬಹಳ ಕಷ್ಟ ಆಗ್ತದೆ. ನಂತೂರು KPT ಕೂಡ ಇದೇ ಪ್ರಾಬ್ಲಮ್. ಅದೇ ರೀತಿ ನಮ್ಮ ಇಲ್ಲಿ ಎಲ್ಲೂ ಬಸ್ ಬೇ ಇಲ್ಲ. ಇಡೀ ಹೈವೇಲಿ ಆಗಲಿ ರಸ್ತೆಯ ಮಧ್ಯದಲ್ಲೇ ಬಸ್ಸು ನಿಂತು ನಾವು ಸಂಚಾರ ಮಾಡಬೇಕಾಗ್ತದೆ. ಇದರಿಂದ ಹಿಂದಿನ ಬರುವಂತಹ 2 ವೀಲರ್ಗಳು, ಬೇರೆ ವೆಹಿಕಲ್ಗಳಿಗೆ ಬಹಳ ತೊಂದರೆ ಆಗ್ತದೆ. ಬಸ್ ಬೇ ಇಲ್ಲದೆ ಈ ಮಾರ್ಗದ ಮಧ್ಯದಲ್ಲಿ ನಿಲ್ಲಿಸುವುದರಿಂದ ಇದು ಅಪಘಾತಕ್ಕೂ ತುಂಬಾ ಕಾರಣವಾಗ್ತದೆ. ಇದೆಲ್ಲ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗೂಡಂಗಡಿಗಳು ರಾತ್ರಿಯಿಂದ ಬೆಳಗಾಗಬೇಕಿದ್ರೆ ಗೂಡಂಗಡಿಗಳು ಇರ್ತವೆ. ಎಷ್ಟು ಬೇಕೋ ಅಷ್ಟು ಗೂಡಂಗಡಿಗಳಿವೆ. ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಇಲ್ಲ. ಉಳಿದಂತ ಒಂದು ಲಾಸ್ಟ್ ಟ್ರ್ಯಾಕ್ ಅಲ್ಲಿ ಒಣಗಿನ ಮೀನು ಒಣಗಿಸ್ತಾ ಇದ್ದಾರೆ.
ಅದೇ ರೀತಿ ಎದುರಿನ ಒಂದು ಅಗಲವಾದಂಥ ಒಂದು 10ರಿಂದ 20 ಫೀಟ್ ಅಗಲದ ಫುಟ್ಪಾತ್ ಇದೆ. ಅದರಲ್ಲಿ ಎಲ್ಲ ಅಂಗಡಿಗಳು ತುಂಬಿಕೊಂಡಿದೆ. ಅದನ್ನ ಖಾಲಿ ಮಾಡುವಂತಹ ವ್ಯವಸ್ಥೆ ಇಲ್ಲ. ಜನರಿಗೆ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ನಿಲ್ಲಲಿಕ್ಕೆ ಜಾಗ ಇಲ್ಲ, ಮಳೆ ನೀರು ಹೊಡಿತದೆ. ಮಹಿಳೆಯರು ಬಂದು ಎಲ್ಲ ರೋಡ್ನಲ್ಲೇ ನಿಲ್ಬೇಕಾಗ್ತದೆ. ಆಮೇಲೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಬಹಳಷ್ಟು ಮನವಿಯನ್ನ ಕೊಟ್ಟಿದ್ದೇವೆ ಜನರಿಗೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಲ್ಲಿ ಬೇಕು. ಆಮೇಲೆ ಈ ಅಂಗಡಿಗಳು, ಈ ತರ ಅಂಗಡಿಗಳನ್ನ ಅವ್ರು ಬಸ್ ಸ್ಟ್ಯಾಂಡ್ ನಲ್ಲಿ ಹಾಕಿ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಖಂಡಿತ ಜನರಿಗೆ ಅಲ್ಲಿ ಬರ್ಲಿಕ್ಕೆ, ನಿಂತ್ಕೊಳ್ಳಿಕ್ಕೆ ಅಥವಾ ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಗೆ ಅದು ದೊಡ್ಡ ಒಂದು ಸಮಸ್ಯೆ ಆಗ್ತದೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನನ್ನ ಕಳಕಳಿಯ ಮನವಿ, ಇದನ್ನ ತಾವು ನಮ್ಮ ಜಿಲ್ಲಾಡಳಿತ ಮತ್ತು ನಗರ ಕಾರ್ಪೊರೇಷನ್ ಇದರ ಗಮನಕ್ಕೆ ತರಬೇಕು ಅಂತೇಳಿ ಕೂಡ ಕೇಳಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಈ ಖಾಸಗಿ ವ್ಯವಸ್ಥೆಗೆ 114 ವರ್ಷ ಇತಿಹಾಸವಿದೆ. ಇದನ್ನ ಮುಂದಕ್ಕೂ ನಾವು ಸೇವೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬಹಳ ಕಷ್ಟದಲ್ಲಿರುವಂತಹ ನಮ್ಮ ಬಸ್ ಮಾಲಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಸೇವೆ ಇನ್ನೂ ಕೂಡ ಮುಂದುವರಿಬೇಕು. ಇದಕ್ಕಾಗಿ ಸಹಕರಿಸಿದ ನಮ್ಮ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಕೃತಜ್ಞತೆಯನ್ನ ಹೇಳ್ತೇನೆ. ನಮ್ಮನ್ನ ಇಷ್ಟವರೆಗೆ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೂ ನಾವು ಒಂದು ಶಿಸ್ತುಬದ್ಧ, ಉತ್ತಮ, ಸುರಕ್ಷಿತ ಸೇವೆಯ ಆಶ್ವಾಸನೆಯನ್ನು ನೀಡುತ್ತೇನೆ. ಚಾಲಕ ನಿರ್ವಾಹಕರಿಗೆ ನಾವು ವರ್ಷವೂ ತರಬೇತಿ ಶಿಬಿರವನ್ನು ಇಟ್ಕೊಂಡು ಅವರಲ್ಲಿರುವ ನ್ಯೂನತೆಯನ್ನ ತಿದ್ದಲು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಜನರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಈ ಸಾರಿಗೆ ವ್ಯವಸ್ಥೆಯನ್ನ ನಾವು ಮುಂದುವರಿಸ್ತೇವೆ. ನಾವು ಚಲೋ ಕಂಪನಿಯವರನ್ನ ಇಟ್ಟುಕೊಂಡು ಈಗ ಕ್ಯಾಮರಾ ಅಳವಡಿಸಿಕೊಂಡು ಆದಷ್ಟು ಮಟ್ಟಿಗೆ ಟಿಕೆಟ್ ಮೆಷಿನ್ ಎಲ್ಲ ಇಟ್ಟು ನಮ್ಮ ಈ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ಈಗ ಕಾರ್ಮಿಕ ಭಾಗದಲ್ಲಿ ಡ್ರೈವರ್ ಕಂಡಕ್ಟರ್ಗಳ ಬಹಳ ಕೊರತೆ ಇದೆ. ಇಂತಹ ಸಂದರ್ಭದಲ್ಲೂ ನಾವು ಬಹಳ ಕಷ್ಟಪಟ್ಟು ಈ ವ್ಯವಸ್ಥೆಯನ್ನ ಮುಂದಕ್ಕೆ ಕೊಂಡು ಹೋಗಿದ್ದೇವೆ. ಈಗ ನಮ್ಮ ಗೋಷ್ಠಿಗೆ ಆಗಮಿಸಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ತಮ್ಮ ಸಲಹೆಯನ್ನು ನಾವು ಪ್ರಾಮಾಣಿಕವಾಗಿ ತೆಗೆದುಕೊಳ್ತೇವೆ. ಕೊರೋನಾದ ಮೊದಲು ನಾವು 10:30ರಿಂದ ಇಲ್ಲಿ ಬಿಟ್ಟು 11:30ವರೆಗೂ ನಾವು ಟ್ರಿಪ್ ಮಾಡ್ತೀವಿ. ಕೊರೋನಾದ ನಂತರ ಜನರೇ ಇಲ್ಲದಾಯಿತು. ಆ ಸಂದರ್ಭದಲ್ಲಿ KSRTC ಅವರು 6 ಗಂಟೆಗೆ ಸ್ಟಾಪ್ ಮಾಡಿದ್ರು. ಆದರೆ ನಾವು 9 ಗಂಟೆ 10 ಗಂಟೆವರೆಗೆ ಒಂದೊಂದು ಬಸ್ಸನ್ನು ಇಟ್ಕೊಂಡಿದ್ದೆ. ಅದರಲ್ಲೇ ಜನ ಇರಲಿಲ್ಲ. ಒಂದು ವೇಳೆ ಜನರಿಗೆ ಬಸ್ಸು ಬೇಕು, ಜನರು ಇದ್ದಾರೆ ಅಂತಾದರೆ ಖಂಡಿತವಾಗಿಯೂ ನಾವು ಓಡಿಸಲಿಕ್ಕೆ ತಯಾರಿದ್ದೇವೆ. ತಮ್ಮ ಸಲಹೆಯನ್ನು ನಾವು ಪ್ರಾಮಾಣಿಕವಾಗಿ ತಗೊಂಡು ನಾವು ಅದಕ್ಕೆ ಸ್ಪಂದಿಸ್ತೇವೆ. ಸೊ ಇವಾಗ ಏನಾಗಿದೆ ಅಂದರೆ ಸ್ಟೇಟ್ ಬ್ಯಾಂಕ್ ಪರ್ಮಿಟ್ ಕೂಡ ಗ್ರಾಮೀಣ 1970-80ರ ದಶಕದಲ್ಲಿ ಕಂಪನಿ ಬಸ್ಸುಗಳು ನಶಿಸಿ ಹೋದವು. ಆನಂತರ ಈ ದೊಡ್ಡ ಮಟ್ಟದ ಒಂದು ಸೀಟಿಗೆ 1,000 ಟ್ಯಾಕ್ಸ್ ಕಟ್ಟಿಕೊಂಡು ನಮ್ಮ ಈ ಬಸ್ ಓನರ್ಸ್ಗಳು ಓಡಿಸ್ತಾ ಇದ್ರು. ಏನೋ ಕಲರ್ಫುಲ್ ಭಾಳ ಒಳ್ಳೊಳ್ಳೆ ಸುಂದರವಾದ ಬಸ್ಗಳನ್ನು ಹಾಕಿ ಓಡಿಸ್ತಾ ಇದ್ರು. ಆದರೆ ಅವರ ಜೀವನ ಮಟ್ಟ ನನಗೆ ಭಾಳ ಗೊತ್ತುಂಟು. ನಾನು 1985ರಲ್ಲಿ ಈ ಫೀಲ್ಡಿಗೆ ಬಂದಿದ್ದೇನೆ, ಶಾಲಾ ವಿದ್ಯಾರ್ಥಿಯಾಗಿರುವಾಗಲೇ. ಆ ಸಂದರ್ಭದಲ್ಲೇ ನೋಡ್ತಾ ಇದ್ದೇನೆ, ಈ ನಮ್ಮ ಬಸ್ಸು ಓನರ್ಸ್ಗಳು ಹೆಚ್ಚಿನವರು ಈ ಉದ್ಯಮವನ್ನು ಕಲ್ಕೊಂಡಿದ್ದಾರೆ. ಆದರೂ ಕೊರೋನಾದವರೆಗೆ ಭಾಳ ಕಷ್ಟಪಟ್ಟು ಎಲ್ಲರೂ ಓಡಿಸಿದ್ದಾರೆ. ಕೆಲವು ಸ್ಟೇಟ್ ಬ್ಯಾಂಕ್ ಪರ್ಮಿಟ್ನವರಿಗೆ ಕೈಯಿಂದ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಬಂತು. ಅಂಥ ಸಂದರ್ಭದಲ್ಲಿ ಅವರು ಜನ ಇಲ್ಲದೆ ನಿಲ್ಲಿಸಿರ್ಬೋದು. ಆದರೆ ಈಗ ಕೊರೋನಾ ನಂತರ ಗ್ರಾಮೀಣ ಪ್ರದೇಶಕ್ಕೆ ನಾವು ಮತ್ತೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಆದರೆ ಆಲ್ರೆಡಿ 1988ರಲ್ಲಿ ನಮ್ಮ ಈ ಮುಕ್ತ ಪರವಾನಗಿ ನೀತಿಯಿಂದ ಒಂದು ಬಸ್ ಅವಶ್ಯಕತೆ ಇದ್ದಲ್ಲಿಗೆ 10 ಬಸ್ ಬಿದ್ದು ಆಗಿದೆ. ಆದ್ದರಿಂದ ಕೆಲವು ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿಯೇ 1 ಜನ 2 ಜನ ಇರ್ತಾರೆ ಪ್ಯಾಸೆಂಜರು.
ಈಗ ತಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿಗಾದ್ರೂ ತೊಂದರೆ ಇದೆ ಅಂತ ಹೇಳಿ ಸಲಹೆ ಕೊಟ್ಟರೆ ಅದಕ್ಕೆ ನಾವು ಸ್ಪಂದಿಸಿ ಅಲ್ಲಿಗೆ ಗಾಡಿ ಓಡಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಹಾಂ ಗೊತ್ತಾಯ್ತು. ಈಗ ನಾವು ಅದನ್ನು ಗೊತ್ತಾಯ್ತು ನನಗೆ ನೀವು ಹೇಳಿದ್ದು ಅಂಥ ಒಂದೊಂದು ಪರಿಸ್ಥಿತಿಯಲ್ಲಿ ಅವರ ಪರಿಸ್ಥಿತಿ ತುಂಬ ಹಾಲಾಗಿತ್ತು. ನಾನೀಗ ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಬೇಕಾಗ್ತದೆ. ಆದರೆ ಆ ಪರಿಸ್ಥಿತಿಯಲ್ಲಿ ನಾವು ಏನು ಅದಕ್ಕೆ ಅವಶ್ಯಕತೆ ಇದೆ, ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಇದ್ದಂಥ ಬಸ್ಸು ಓಡಿಸ್ಲಿಕ್ಕೆ ಆಗ್ತದ ಅಂತ ಹೇಳಿ ನಾವು ಅವ್ರ ಹತ್ರ ಗೊತ್ತಾಯಿತು. ಖಂಡಿತವಾಗಿ ನಿಮ್ಮ ಸಲಹೆಯನ್ನು ನಾವು ಪರಿಗಣಿಸ್ತೇವೆ. ಅದಕ್ಕೆ ನಾವು ಮುಂದಿನ ಮೀಟಿಂಗ್ನಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿದ್ದೇವೆ. ತಾವು ಹೇಳೋದು ಬಾಗಿಲಿನ ವಿಷಯದಲ್ಲಿ ಕರೆಕ್ಟ್, ಅದು ಕಡ್ಡಾಯವಾಗಿದೆ. ಅದರಲ್ಲಿ ಸಿಟಿ ಬಸ್ಸುಗಳಿಗೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಕೇಳಿದೆ. ಯಾಕೆ ಅಂತ ಹೇಳಿದರೆ, ಪಂಪೆಲ್ನಿಂದ ಮಂಗಳೂರು ಇಲ್ಲಿ ಸ್ಟೇಟ್ ಬ್ಯಾಂಕ್ ಮುಟ್ಟಬೇಕಿದ್ರೆ ಸುಮಾರು 15ರಿಂದ 20 ಸ್ಟಾಪ್ಗಳಿವೆ ನಮ್ಮ ಈ ಪಂಪೆಲ್ನಿಂದ. ಈ ಪ್ರತಿಯೊಂದು ಸ್ಟಾಪ್ಗಳಲ್ಲಿ ಈ ಡೋರ್ನ ವ್ಯವಸ್ಥೆಗೆ ಹಾಕಿದರೆ ಮಕ್ಕಳಿಗೆ ಸ್ಕೂಲಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಟೆಕ್ನಿಕಲ್ ಪ್ರಾಬ್ಲಮ್, ಅದು ಅಷ್ಟೇ. ಅಲ್ಲಿ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಆ ಕೇರಳ ಸ್ಟೈಲ್ನ ಡೋರ್ಗಳನ್ನ ಮಾಡಿದರೆ ಇಲ್ಲಿ ಬಸ್ ಬೇಗಳಿಲ್ಲ. ಆಗಲೇ ನಾನು ಹೇಳಿದ್ದೇನೆ, ಈ ಡೋರನ್ನು ತೆಗೆದ ತಕ್ಷಣ ಅಲ್ಲಿದ್ದ ಪ್ಯಾಸೆಂಜರಿಗೆ, ಟೂ ವೀಲರಿಗೆ ಬಂದು ಸ್ಕೂಟರಿಗೆ, ಟೂ ವೀಲರಿಗೆ ಹೊಡೆದು ಅಪಾಯ ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಇದೆ. ಡೋರ್ ಮಾಡಲಿಕ್ಕೆ ನಾವು ಖಂಡಿತ ತಯಾರಿದ್ದೇವೆ. ಆದರೆ ಇಲ್ಲಿ ಬಸ್ ಬೇಗಳು ಮತ್ತು ಇಲ್ಲಿ ಸ್ಟಾಪ್ಗಳು ಭಾಳ ಹತ್ತಿರ ಇರುವುದರಿಂದ ಅದೊಂದು ಸಮಸ್ಯೆ ಆಗ್ತದೆ. ಅದರಿಂದ ಸಿಟಿ ಬಸ್ಸುಗಳಲ್ಲಿ ನಾವು ಸ್ವಲ್ಪ ಡೋರ್ ಇದ್ದರೂ ಅದನ್ನು ರಿಲ್ಯಾಕ್ಸ್ ಕೇಳಿದ್ದೀವಿ. ಅದು ಬಿಟ್ಟು ಸರ್ವಿಸ್ ಎಕ್ಸ್ಪ್ರೆಸ್ಗಳಲ್ಲಿ ಇದೆ. ಮತ್ತು ಡೋರ್ನಲ್ಲಿ ಡೋರ್ ಇಲ್ಲದೆ ಒಂದು ಅಪಘಾತ ಇತ್ತೀಚೆಗೆ ಸಂಭವಿಸಿದ್ದು ನಮ್ಮ ಒಬ್ಬ ನಂತೂರಿನಲ್ಲಿ ಕಂಡಕ್ಟರು. ಅದು ಈಗ ಹೇಳಬೇಕಿದ್ರೆ ಅವರು ಕೈ ಬಿಟ್ಟು ನಿಂತು ಡ್ಯೂಟಿ ಮಾಡಿ ಆ ಟರ್ನ್ ಹೊಡೆಯುವಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ದದೇ ಇದು ಈ ಅಪಘಾತಕ್ಕೆ ಕಾರಣ. ಅದು ಬಿಟ್ಟು ಡೋರ್ನಿಂದ ಅಂಥ ದೊಡ್ಡ ಅಪಘಾತಗಳಾದ ಪ್ರಮೇಯ ಭಾಳ ಕಡಿಮೆ. ಆದರೆ ಡೋರ್ ಹಾಕಿದರೆ ಅದಕ್ಕಿಂತ ಜಾಸ್ತಿ ತೊಂದರೆ ಇದೆ ಅಂತ ನಮ್ಮ ಅನಿಸಿಕೆ. ಒಂದು ವೇಳೆ ನಮ್ಮ ಈ ಬಸ್ ಬೇಗಳು ಸರಿಯಾಗಿ ಇದರಿಂದ ತೊಂದರೆ ಆಗುವುದಿಲ್ಲ ಅಂತ ಆದರೆ ಸಿಟಿ ಬಸ್ಗಳಲ್ಲಿ ನಾವು ಮಾಡ್ತೀವಿ, ತೊಂದರೆ ಇಲ್ಲ. ಈಗ ಬರುವ ಬಸ್ಸುಗಳಿಗೆ ನಾವು ಬಾಡಿ ಕೋಡ್ನಲ್ಲೇ ನಾವು ಡೋರ್ ಹಾಕಿಸ್ತಾ ಇದ್ದೀವಿ. ಮೀಟಿಂಗ್ ಹೇಳಿದ್ದೀವಿ. LCS ಅಲ್ಲಿ ಒಂದು ನಾವು ತರಬೇತಿ ಶಿಬಿರ ಇಟ್ಕೊಂಡು ಅದಕ್ಕಾಗಿ ಟ್ರೈನಿಂಗ್ ಮಾಡಿದ್ದೇವೆ. ಈಗ ನೀವು ಹೇಳಿದ ಕಾರಣ ನಾವು ಇನ್ನೊಂದು ತರಬೇತಿ ಶಿಬಿರ ಮಾಡಿಕೊಂಡು ಇದು ಮಾಡ್ತೇವೆ. ಮತ್ತು ಎಲ್ಲ ಡ್ರೈವರ್ ಕಂಡಕ್ಟರ್ಗಳಿಗೆ, ಬಸ್ನ ಓನರ್ಗಳಿಗೆ ನಾವು ನೋಟಿಸ್ ಮಾಡಿ ಈ ಹಾರ್ನ್ ಹೊಡೆಯುವಂಥದ್ದನ್ನು ನಿಲ್ಲಿಸಿ, ಮತ್ತೆ ಹೆಚ್ಚಿನವರು ಇದ್ದ ಜಾಗದಲ್ಲಿ ಬಸ್ ಪೇ ಇಲ್ಲದಿದ್ದರು ಎಷ್ಟು ಬದಿಗೆ ಆಗ್ತದ ಅಷ್ಟು ಬದಿಗೆ ನಿಲ್ಲಿಸಿ ಈ ಟೂ ವೀಲರಿಗೆ, ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಮತ್ತು ಬಸ್ಗಳು ಮಾತ್ರ ಅಲ್ಲ, ಎಲ್ಲ ವೆಹಿಕಲ್ಗಳು ಮಧ್ಯದಲ್ಲಿ. ಆದರೆ ಇದು ಪ್ಯಾಸೆಂಜರ್ ವೆಹಿಕಲ್ ಆದ ಕಾರಣ ನಮ್ಮಲ್ಲಾಗಲಿ KSRTC ಆಗಲಿ ಎಲ್ಲರೂ ಬದಿಯಲ್ಲಿ ನಿಲ್ಲಿಸಿ ಟೂ ವೀಲರ್ನವರಿಗೆ ಮತ್ತು ಚಿಕ್ಕ ವಾಹನದವರಿಗೆ ನಾವು ಅವಕಾಶ ಮಾಡಿ ಕೊಡಬೇಕು. ಖಂಡಿತ ಅದಕ್ಕೆ ನಾವು ಕೂಡಲೇ ವ್ಯವಸ್ಥೆ ಮಾಡ್ತೇವೆ. ನಾವು ಇಮಿಡಿಯೇಟ್ ಆಗಿ ತಿಳಿಸಿ ನಾವೇ ಪೊಲೀಸ್ನವ್ರ ಹತ್ರ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೇಳಿದ್ದೇವೆ. ಈಗ ನಾವು ಖಂಡಿತ ಇನ್ನೊಮ್ಮೆ ಟ್ರಾಫಿಕ್ ಪೊಲೀಸ್ನವರಿಗೆ, RTO ಡಿಪಾರ್ಟ್ಮೆಂಟಿಗೆ ಹೇಳಿ ಅಂಥ ವ್ಯವಸ್ಥೆ ಕಂಡು ಬಂದರೆ ಕೂಡಲೇ ನಾವು ಅದಕ್ಕೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಇದು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅದು ಮಾಡಲೇಬಾರ್ದು, ಅದು ಮಾಡೋದು ದೊಡ್ಡ ಅಪರಾಧ. ಯಾಕೆಂತ ಹೇಳಿದರೆ 40-50 ಜನರ ಪ್ರಾಣ ಚಾಲಕನ ಕೈಯಲ್ಲಿ ಇರ್ತದೆ. ಆದ ಕಾರಣ ಖಂಡಿತ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಇದೆ ನಮ್ಮದು 342 ಸಿಟಿ ಬಸ್ಸುಗಳಲ್ಲಿ 328 ಸಿಟಿ ಬಸ್ಸುಗಳು ಈಗಲೂ ರನ್ ಆಗ್ತಾ ಉಂಟು ಸಿಟಿ. ಮತ್ತೆ ಅಲ್ಲಲ್ಲಿ ನಮ್ಮ ಸುರತ್ಕಲ್ ಅಥವಾ ಅಲ್ಲಿಂದ ಹೊರಗೆ ಔಟ್ ಆ್ಯಂಡ್ ಔಟ್ ಹೋಗುವಂಥ ಬಸ್ಸುಗಳು ಕೆಲವು ಬರ್ತವೆ, ಕೆಲವು ನಿಲ್ತವೆ. ಯಾಕಂತ ಹೇಳಿದರೆ ಅವುಗಳಿಗೆ ಕಲೆಕ್ಷನ್ ಆಗದಾಗ ನಿಲ್ಲಿಸ್ತಾರೆ.
ಅದೀಗ KSRTC ಕೂಡ ಅವರು ಒಂದ್ಸಲ ಕಕಿಂಜಿಗೆ ಓಡಿಸಿದ್ರೆ ಒಂದ್ಸಲ ಗುಂಡಿಯ ಓಡಿಸ್ತಾರೆ, ಅದನ್ನೇ ಧರ್ಮಸ್ಥಳಕ್ಕೆ ಓಡಿಸ್ತಾರೆ. ಅಲ್ಲಿ ವರ್ಕೌಟ್ ಆಗೋದಿದ್ರೆ ಅವರು ಸುಬ್ರಹ್ಮಣ್ಯಕ್ಕೆ ಓಡಿಸ್ತಾರೆ, ಅಲ್ಲಿಂದ ಆಗೋದಿದ್ರೆ BC ರೋಡಿಗೆ ಓಡಿಸ್ತಾರೆ. ಆದರೆ ನಾವು ಹಾಗೆ ಮಾಡೋದಿಲ್ಲ, ಪರ್ಮಿಟ್ ತಗೊಂಡು ಓಡಿಸ್ತೇವೆ. ಎಲ್ಲಿ ಆ ಬಸ್ ಮಾಲಕ ತುಂಬ ಉದ್ಯಮವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾನೋ ಆ ಸಂದರ್ಭದಲ್ಲಿ ಮಾತ್ರ ಇದು ಕೆಲವು ಬಸ್ಸುಗಳು ನಿಂತಿರ್ಬೋದು. ಆದರೆ ಸ್ಟೇಟ್ ಬ್ಯಾಂಕ್ನಿಂದ ಹೊರಟಂಥ ಗಾಡಿಗಳು ಭಾಳ ರೇರ್. ಇವರು ಒಂದು ಹೇಳಿದ್ರು 12 ನಂಬರ್ ಅಂಥದ್ದು ಒಂದೆರಡು ಇರ್ಬೋದು. ಬೇರೆ ಇತಿಹಾಸದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಬಸ್ಸನ್ನು ಒಂದು ಟ್ರಿಪ್ ಕೂಡ ನಿಲ್ಲದಾಗೆ ಮಾಡ್ತೀವಿ. ಸರ್, ಈಗ ಇದು ಸಜೆಷನ್ ಅಂತ ತಿಳ್ಕೊಳ್ಬೋದು ಅಥವಾ ಪ್ರಶ್ನೆ ಅಂತ ತಗೊಳ್ಬೋದು ಇಲ್ಲಿ ಸರ್. ಈಗ ಈ ಬಸ್ಸಿನಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಿರ್ತದೆ ಸಿಟಿಯಲ್ಲಿ. ಈಗ ನಮ್ಮದೊಂದು ಕಳಕಳಿಯ ವಿನಂತಿ ಏನಂದರೆ, ನಿಮ್ಮ ಡ್ರೈವರ್ಗಳ ಹತ್ರ ಹೇಳಿ, ಪುರುಷರು ಎಲ್ಲಿ ಕೈ ನಿಲ್ಲಿಸಿದ್ರು ನಿಲ್ಲುವುದಿಲ್ಲ, ಆದರೆ ಮಹಿಳೆಯರು ಎಲ್ಲಿ ಕೈ ನಿಲ್ಲಿಸಿದ್ರು ನಿಲ್ತಾರೆ. ಎಕ್ಸ್ಪೆಷಲಿ ಅಪ್ಪಿರುವ ಪ್ಲೇಸಲ್ಲಿ. ಇಲ್ಲಿ ಬರುವಾಗ ಸಮಸ್ಯೆ ಆಗುವುದು ಹಿಂದಿನವರಿಗೆ. ಅಪ್ಪಿರುವ ಪ್ಲೇಸಲ್ಲಿ ಒಂದೇ ವೇಯಲ್ಲಿ ಹೋಗ್ತಾ ಇರ್ತಾರೆ, ತಕ್ಷಣ ಬ್ರೇಕ್ ಆದಾಗ ಹಿಂದಿನವ ಬಂದು ಗುತ್ತಾನೆ. ಜಸ್ಟ್ ನಿಮ್ಮ ಡ್ರೈವರ್ಗಳಿಗೆ ಸ್ವಲ್ಪ ಅದನ್ನು ಹೇಳಿ, ಬಸ್ ಸ್ಟ್ಯಾಂಡ್ ಇದ್ದಲ್ಲೇ ನಿಲ್ಲಿಸಿ, ಇದ್ದಲ್ಲೆಲ್ಲ ಕೈ ನಿಲ್ಲಿಸ್ತಾರೆ. ಯಾಕಂದರೆ ನಮ್ಮ ಮಹಿಳೆಯರು ಹೇಗೆ ಅಂದರೆ, ಅವರಿಗೆ ಮನೆ ಪಕ್ಕನೇ ನಿಲ್ಲಿಸಬೇಕು ಅಲ್ಲ, ನಾವು ಅದು ನಿಲ್ಲಿಸಬಾರ್ದು ಅಂತ ಹೇಳಿದಲ್ಲ. ಬಟ್ ಇದು ಒಂದು ಸಾಮಾಜಿಕ ಕಳಕಳಿಯಲ್ಲಿ ನೀವು ಇದರ ಬಗ್ಗೆ ಒಂದು ಗಮನ ಹರಿಸ್ಬೇಕು ಸರ್. ಖಂಡಿತ ತಾವು ಹೇಳಿದ್ದು ಸರಿ, ಹಾಗೆ ಮಾಡಬಾರ್ದು. ಆದರೆ ಮಹಿಳೆಯರು ಅಂತ ಹೇಳುವಂಥ ಒಂದು ಗೌರವದಿಂದ ಅವರಿಗೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಹೊರತು ಬೇರೆ ಇಲ್ಲ. ಮಹಿಳೆಯರು ಹೆಚ್ಚಾಗಿ ಮಗುವನ್ನು ಇಟ್ಕೊಂಡಿರ್ತಾರೆ ಮತ್ತು ಪುರುಷರಷ್ಟು ಬಲಾಢ್ಯರಾಗಿರುವುದಿಲ್ಲ. ಅವರ ಮೇಲಿನ ಅಭಿಮಾನ ಮತ್ತು ಅವರ ಮೇಲಿನ ಗೌರವದಿಂದ ಅದು ಮಾಡ್ತಾ ಇದ್ದಾರೆ. ಆದರೆ ಅದು ಇಂದಿನವರಿಗೆ ತೊಂದರೆ ಆಗುವುದಿದ್ರೆ ನಾವು ಕಾನೂನನ್ನು ಪಾಲನೆ ಮಾಡಲಿಕ್ಕೆ ತಯಾರಿದ್ದೇವೆ ಮತ್ತು ಅವರನ್ನು ಸರಿಪಡಿಸಲಿಕ್ಕೆ ತಯಾರಿದ್ದೇವೆ. ಪುರುಷರು ಹೇಗಾದರೂ ಮಾಡಿಕೊಂಡು ಮೇಲೆ ಬರ್ತಾರೆ, ಮಹಿಳೆಯರು ಸ್ವಲ್ಪ ಕಷ್ಟ ಆಗ್ತದೆ, ಅವರು ನಮ್ಮಷ್ಟು ಶಕ್ತಿ ಹೊಂದಿರೋದಿಲ್ಲ ಅಂತ ಹೇಳುವಂಥ ಭಾವನೆ ಇರಬಹುದು. ಅವರ ಮೇಲೆ ಗೌರವದಿಂದ ಅದು ಹಾಗೆ ಮಾಡ್ತಾರೆ. ಒಂದು ವೇಳೆ ಅದರಿಂದ ನಮ್ಮ ಇದಕ್ಕೆ ಕಾನೂನು ವ್ಯವಸ್ಥೆಗೆ ತೊಂದರೆ ಆಗೋದಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ನಾವು ತಯಾರಿದ್ದೇವೆ. ಶಕ್ತಿ ಯೋಜನೆ ಬಂದ ನಂತರ ನಮಗೆ ನಮ್ಮ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರು ಹೆಚ್ಚಾಗಿ KSRTCಯಲ್ಲೇ ಹೋಗ್ತಾರೆ. ಅವರೊಟ್ಟಿಗೆ ಪುರುಷರು ಇದ್ರೆ ಅವರು ಕೂಡ ಅದರೊಟ್ಟಿಗೆ ಹೋಗ್ತಾರೆ, ಫ್ಯಾಮಿಲಿ ಇದ್ದವರು. ಆದರೂ ನಾವು ತಡ್ಕೊಂಡು ಸುಮ್ಮನೆ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇದರಿಂದಾಗಿ ಮಹಿಳೆಯರಿಗೆ ಪ್ರಯೋಜನ ಆಗುದಿದ್ರೆ, ಜನರಿಗೆ ಪ್ರಯೋಜನ ಆಗುದಿದ್ರೆ ಅದಕ್ಕೆ ನಾವು ಕೂಡ ಇದು ಮಾಡ್ತೇವೆ, ಸಹಕರಿಸ್ತೇವೆ. ನಮ್ಮ ಮೇಲೆ ಪರಿಣಾಮ ಬೀಳ್ತದೆ. ಆದರೆ ಆ ಸರ್ಕಾರಿ ಈ ಬಸ್ಸನ್ನು ಸ್ವಲ್ಪ ದೂರಕ್ಕೆ ಹೋಗುವಂತಹ ಧರ್ಮಸ್ಥಳ, ಪುತ್ತೂರು, ಕಾಸರಗೋಡು ಇಂಥ ಪ್ರದೇಶಕ್ಕೆ ಮಾಡಿ ಜನರಿಗೆ ಸೌಕರ್ಯಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಇಲ್ಲಿ ಬೇಕಾದಷ್ಟು ಬಸ್ ಇದೆ, ನೀವು ಎಲ್ಲಿ ಕೇಳಿದ್ರು ಉಂಟಲ್ಲ. ಇಲ್ಲಿ ರೈಲಿನ ಬೋಗಿ ಹೋದಾಗೆ ಹೋಗ್ತಾ ಉಂಟು. ಆದ ಕಾರಣ ಜನರಿಗೆ ಇಲ್ಲಿ ತೊಂದರೆ ಇಲ್ಲ. ಒಂದು ವೇಳೆ ಅವರು ಅದನ್ನು ಹಾಕಿ ಟ್ರಯಲ್ ಮಾಡುವುದಿದ್ರೆ ಅದರಲ್ಲಿ ಜನರಿಗೆ ದೊಡ್ಡ ಪ್ರಯೋಜನ ಆಗುವುದಿಲ್ಲ. ಅದೇ ಕಡೆ ಜನರು ಇಲ್ಲದೆ ರಾತ್ರಿ ಹೊತ್ತೆಲ್ಲ ತುಂಬ ಕಷ್ಟದಲ್ಲಿ ಕಾಯ್ತಾ ಇದ್ದಾರೆ. ಉದಾಹರಣೆಗೆ ಈಗ ಒಬ್ಬರಿಗೆ ಬೆಳ್ತಂಗಡಿ, ಉಜಿರೆ ಅಥವಾ ಕೊಟ್ಟಿಗೆಹಾರ, ಮೂಡಿಗೆರೆ ಹೋಗ್ಬೇಕಿದ್ರೆ ಸಾಯಂಕಾಲ 6 ಗಂಟೆಯ ನಂತರ ಕಂಕನಾಡಿಯಲ್ಲಿ ನಿಂತರೆ ಕೆಲವು ಸಲ 9 ಗಂಟೆವರೆಗೂ ಬಾಕಿ. 9:30 ಚಿತ್ರದುರ್ಗ ಬಸ್ ಬಂದರೆ ಆಯಿತು. ಇಂಥ ಪರಿಸ್ಥಿತಿ ಎಲ್ಲ ಇದೆ. ಆದ ಕಾರಣ KSRTC ಅವರು ಆ ಥರ ಜನ ಬಸ್ ಇಲ್ಲದ ಕಡೆ ಓಡಿಸಿದ್ರೆ ಬಹಳ ಒಳ್ಳೆಯದು. ನಾನು ಅದನ್ನೇ ಆಗ ಹೇಳಿದ್ದು. ಯಾಕೆಂತ ಹೇಳಿದರೆ ಅವರು ಎಲ್ಲಿ ಬರ್ತಾರೆ ಅಂತ ಹೇಳಿದರೆ, ಈ ನಿಮಿಷ ಸೆಕೆಂಡಿಗೆ ಎಲ್ಲಿ ಬಸ್ ಉಂಟು ಅಲ್ಲಿ ಬಂದು ಸೇರಿಕೊಳ್ತಾರೆ. ಅದು ಬಿಟ್ಟು ಎಲ್ಲಿ ಟೆಂಪೋ ಲಾರಿಗಳಲ್ಲಿ ಹೋಗ್ತಾರೆ, ಗಂಟೆಗಟ್ಟಲೆ ಎಲ್ಲಿ ಬಸ್ ಇಲ್ವಾ ಅಲ್ಲಿಗೆ ಸೇವೆ ಕೊಡುವುದಿಲ್ಲ. ಇದು ನಾನು ಬೇಕಿದ್ರೆ ನಿಮಗೆ ಉದಾಹರಣೆ ಸಹಿತ ಎಲ್ಲಿ ಬೇಕು ಅಲ್ಲಿ ತೋರಿಸ್ತೇನೆ. ಇದು ನಾನು ಇಷ್ಟು ವರ್ಷದಲ್ಲಿ 35 ವರ್ಷ, 25 + 15 40 ವರ್ಷದಲ್ಲಿ ನಾನು ಇದನ್ನು ಬೇಕಾದಷ್ಟು ಸ್ಟಡಿ ಮಾಡಿದೆ. ಆದ ಕಾರಣ ಈಗಲೂ ನಿಮ್ಮ ಬಡ್ಡಡ್ಕ, ನಿಮ್ಮ ಮಂಡೆಕೋಲು, ದೊಡ್ಡ ತೋಟ, ಜಾಲಸೂರಿನಿಂದ ಈ ಕಡೆ ಮಾವಿನಕಟ್ಟೆ, ಗುತ್ತಿಗಾರು, ನಡುಗಲ್ಲು, ಹರಿಹರ ಪಳ್ಳ ತನಕ ಬಾಲ್ಗೋಡು ಆಗಲೂ ಹೇಳಿದೆ. ಅಲ್ಲಿಗೆ ಈಗಲೂ ಕೂಡ ಬೇಕಾದಾಗಿ ವ್ಯವಸ್ಥೆ ಬಸ್ ಇಲ್ಲ. ಅಲ್ಲಿ ಜನರಿಗೆ ಬಹಳ ಕಷ್ಟ, ಆಸ್ಪತ್ರೆಗೆ ಬರುವುದಿದ್ರು ಕಷ್ಟ. ಅದೇ ರೀತಿ ಇಲ್ಲಿ ನೆಲ್ಯಾಡಿಯಿಂದ ನೂಜಿ ಬಲ್ದಿಲ್ಲ, ಅಲ್ಲಿಂದ ಬರಲಿಕ್ಕೂ ಕಷ್ಟನೇ. ಎಂಜಿರ ಒಳಗಿನ ರೋಡ್ಗಳಲ್ಲಿ ಬಸ್ಗಳೇ ಇಲ್ಲ. ಉತ್ತರ ಕನ್ನಡ ಇಲ್ಲಿ ಹೋದ್ರೆ, ಕುಮಟ ಕಡೆ ಹೋದ್ರೆ ಮತ್ತೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಮತ್ತೆ ಹೇಗೆ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು? ಬಸ್ ಸಾರಿಗೆ ವ್ಯವಸ್ಥೆ ನಮ್ಮ ಇಡೀ ಇದರ ಬೆನ್ನೆಲುಬು. ಅನ್ನ ಮತ್ತು ಬಟ್ಟೆಯ ನಂತರ ನಾನು ಹೇಳಿದಲ್ಲ, ಇದು 3ನೇ ಸ್ಥಾನ. ಅದಕ್ಕೆ ಖಾಸಗಿ ಬಸ್ಸು
ಕೆಲವು ನ್ಯೂನ್ಯತೆಗಳು ಖಂಡಿತ ನಾನು ಬರ್ತದೆ, ಹೇಳಿದಲ್ಲ, ದೊಡ್ಡ ಸಮುದ್ರ, ಚಿಕ್ಕ ತಪ್ಪುಗಳು ಖಂಡಿತ ಬರ್ತದೆ. ಆದರೆ ಖಾಸಗಿ ಬಸ್ಸುಗಳು ಇಲ್ಲಿ ಇಲ್ಲ ಅಂತಾಗಿದ್ರೆ ಇಷ್ಟೊಂದು ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ, ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅಥವಾ ಡೆಂಟಲ್ ಇದು ಯಾವುದು ಕಲೀಲಿಕ್ಕೂ ಸಾಧ್ಯ ಇರಲಿಲ್ಲ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲ ರಾಷ್ಟ್ರಗಳಿಂದ ಬಂದು ಇಲ್ಲಿ ಕಲಿತಾ ಇದ್ದಾರೆ.